ಕುಂದಾಪುರ ತಾಲೂಕು ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವ ಈ ನೈಕಂಬಳಿ ಎನ್ನುವ ಪ್ರದೇಶ ಪ್ರಾಕೃತಿಕವಾಗಿ ಅತ್ಯಂತ ಸುಂದರವಾಗಿರುವ ಪ್ರದೇಶ ಎಂದರೆ ತಪ್ಪಾಗಲಾರದು. ಅದರಲ್ಲೂ ಮಳೆಗಾಲದಲ್ಲಂತೂ ಅತ್ಯಂತ ಹಸಿರುಮಯವಾಗಿ ಕಾಣುವ ಈ ಪ್ರದೇಶ ನೋಡಲು ಅಷ್ಟೇ ಸೊಬಗು ಇರುವ ಪ್ರದೇಶ. ನೋಡಲು ಎಷ್ಟು ಸುಂದರವಾಗಿ ಕಾಣುತ್ತಿರುವ ಈ ನೈಕಂಬಳಿ ಎನ್ನುವ ಊರಿನಲ್ಲಿ ಮಳೆಗಾಲ ಬಂತೆಂದರೆ ಸಾಕು ಭೂತದಂತೆ ಕಾಡುವ ವಿಚಾರ ಎಂದರೆ ಅದು ಕಾಲಸಂಕ. ಇದು ಈ ಊರಿನ ಪ್ರಮುಖ ಸಂಪರ್ಕ ಸಾಧನ, ಮೂಲಭೂತ ಸಾಧನ ಎಂದರೂ ತಪ್ಪಾಗಲಾರದು. ಪ್ರತಿ ಮಳೆಗಾಲದಲ್ಲೂ ಕೂಡ ಇಲ್ಲಿ ಕೇಳಿದಾಗಿ ಹರಿಯುವ ತೊರೆಯ ನೀರು ಉಕ್ಕಿ ನೆರೆಹಾವಳಿ ಕಾಣಿಸಿಕೊಳ್ಳುವುದು ಮಾಮೂಲು. ಆ ಸಂದರ್ಭದಲ್ಲಿ ಇಲ್ಲಿ ಸಂಪರ್ಕ ಸಂಪೂರ್ಣ ಕಡಿತಗೊಂಡು ಕೆಲವೊಂದು ಪ್ರದೇಶಗಳಿಗೆ ದಿಗ್ಬಂಧನ ಹಾಕಿದ ಸ್ಥಿತಿ ನಿರ್ಮಾಣವಾಗುತ್ತದೆ. ಕಳೆದ ಮಳೆಗಾಲದಲ್ಲಿ ಭಾರೀ ಮಳೆ ಬಿದ್ದ ಪರಿಣಾಮ ಇಲ್ಲಿನ ತೊರೆ ಉಕ್ಕಿ ಹರಿದು ಸಂಪರ್ಕಕ್ಕೆ ಒಂದೇ ಇದ್ದ ಏಕಮೇವ ಅದ್ವಿತೀಯ ಮರದ ಸೇತುವೆ ಕೊಚ್ಚಿ ತೊರೆಯ ಪಾಲಾಗಿತ್ತು. ಆ ಸಂದರ್ಭದಲ್ಲಿ ಬೈಂದೂರು ಶಾಸಕರಿಗೆ ಇಲ್ಲಿನ ಸಮಸ್ಯೆಯನ್ನ ಮನವರಿಕೆ ಮಾಡುವ ಪ್ರಯತ್ನವನ್ನ ಸ್ಥಳೀಯರು ಮಾಡಿದ್ದರು. ಸಾಕಷ್ಟು ಮನವಿ ಬೇಡಿಕೆಗಳ ಬಳಿಕವೂ ಈ ವರ್ಷವೂ ಕೂಡ ಇಲ್ಲಿ ಸೇತುವೆ ಮಾಡುವ ಮನಸ್ಸು ಜನಪ್ರತಿನಿಧಿಗಳಿಗಾಗಲಿ ಇಲಾಖೆಯ ಅಧಿಕಾರಿಗಳಿಗಾಗಲಿ ಇದ್ದಂತೆ ಕಾಣುತ್ತಿಲ್ಲ. ಹೀಗಾಗಿ ಮತ್ತೆ ಕೊಚ್ಚಿ ಹೋಗಿದ್ದ ಮರದ ಸೇತುವೆಯನ್ನೇ ಊರಿನ ಜನ ಎತ್ತಿ ತಂದು ಅದೇ ಸ್ಥಳದಲ್ಲಿಟ್ಟು ಸಂಚಾರ ಮಾಡುವಂತಾಗಿದೆ. ನಮ್ಮ ನೈಕಂಬಳಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯ ತನಕ ಇದೆ. ಬಹಳ ಪುಟ್ಟ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ನಮ್ಮ ಶಾಲೆ ಅಂತ ಮಾತ್ರ ಅಲ್ಲ, ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಸುಮಾರು 100ರಿಂದ 150 ಮಕ್ಕಳು ಕಾಲೇಜು ಎಲ್ಲ ಹೈಸ್ಕೂಲು ಎಲ್ಲ ಇದೇ ದಾರಿಯಲ್ಲೇ ಕೂಡ ಓಡಾಡ್ತಾರೆ. ಅವರೆಲ್ಲರಿಗೂ ಒಂದು ಸಮಸ್ಯೆ ಅಂದರೆ ಮಳೆಗಾಲದಲ್ಲಿ ಸಂಕ ದಾಟಿ ಹೋಗೋದೇ ದೊಡ್ಡ ಸಮಸ್ಯೆ. ಸ್ವಲ್ಪ ಜಾಸ್ತಿ ಮಳೆ ಬಂತು ಅಂದರೆ ಹೊಳೆ ಗದ್ದೆ ಎಲ್ಲವೂ ಕೂಡ ಒಂದಾಗಿ ಹೋಗುತ್ತೆ. ಆ ಮಕ್ಕಳಿಗೆ ಆವತ್ತಿನ ದಿನ ಶಾಲೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಿನ್ನಡೆ ಉಂಟಾಗತ್ತೆ. ಜೊತೆಗೆ ನಮ್ಮ ಶಾಲೆಯ ಸ್ಟ್ರೆಂತ್ ಕೂಡ ಈ ಸಂಕದ ಕಾರಣದಿಂದನೇ ಬಹಳಷ್ಟು ಕಡಿಮೆ ಆಗಿದೆ. ಇಲ್ಲಿ ಕಳಿಸೋದು ಹೇಗೆ ಮಕ್ಕಳನ್ನ? ಇಲ್ಲಿಂದ ಕಳಿಸ್ಲಿಕ್ಕೆ ಕಷ್ಟ ಆಗತ್ತೆ. ಪೋಷಕರೇ ತಂದು ಬಿಡಬೇಕು, ಪೋಷಕರೇ ಬಂದು ಕರ್ಕೊಂಡು ಹೋಗಬೇಕು. ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಅದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಸುಲಭಕ್ಕೆ ಆಟೋದಲ್ಲಿ ಬೇರೆ ಕಡೆ ಕಳಿಸ್ತೀವಿ ಅಂತ ಹೇಳಿ ನಮ್ಮ ಶಾಲೆ ಸ್ಟ್ರೆಂತ್ ಕೂಡ ಕಡಿಮೆ ಆಗಿದೆ. ಇಲ್ಲಿ ಶಾಶ್ವತವಾಗಿ ಒಂದು ಸೇತುವೆಯನ್ನು ಮಾಡಿಕೊಟ್ರೆ ಜನಪ್ರತಿನಿಧಿಗಳು ದಯಮಾಡಿ ಈ ಕಡೆ ಮುಖ ಮಾಡಿ ನಮ್ಮ ಸಮಸ್ಯೆಯನ್ನು ಆಲಿಸಿ ಒಂದು ಸೇತುವೆಯನ್ನು ಮಾಡಿಕೊಟ್ರೆ ಊರಿನವರಿಗೆ ಹಾಗೆ ಶಾಲೆಯ ಅಭಿವೃದ್ಧಿಗೆ ಕೂಡ ಬಹಳಷ್ಟು ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಲ್ಲಿನ ಸಮಸ್ಯೆ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತದ ಕಿವಿಗೆ ಇದುವರೆಗೆ ಬಿದ್ದಂತೆ ಕಾಣುತ್ತಿಲ್ಲ. ಇಲ್ಲಿ ಯಾವುದೇ ಪ್ರಾಣ ಹಾನಿ ಆಗುವ ಮೊದಲೇ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಎಚ್ಚೆತ್ತು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಜನರ ಮನವಿಗೆ ಸ್ಪಂದಿಸಬೇಕು ಎನ್ನುವುದು ನಮ್ಮ ಆಶಯ.